ಬೆಂಗಳೂರು ಅರಮನೆನ 1887ರಲ್ಲಿ ಮಹಾರಾಜ ಚಾಮರಾಜ ಒಡೆಯರ್ರವರು ನಿರ್ಮಾಣ ಮಾಡ್ತಾರೆ. ಪ್ರಸ್ತುತ ಇದರ ಮಾಲೀಕತ್ವ ಬಂದು ಮಹಾರಾಣಿ ಪ್ರಮೋದಾದೇವಿ ಅವರದು. ಬೆಂಗಳೂರಿನ ಈ ಅರಮನೆ ಕಟ್ಟೋದಕ್ಕೆ ಸುಮಾರು 4 ವರ್ಷಗಳ ಕಾಲ ಟೈಮ್ ತಗೊಂಡಿದ್ರು. ಇದರ ನಿರ್ಮಾಣ 1884ರಲ್ಲಿ ಶುರುವಾಗಿ 1887ರಲ್ಲಿ ಮುಕ್ತಾಯ ಆಗತ್ತೆ. ಈ ಅರಮನೆಯನ್ನ ಟ್ಯೂಬೋರ್ ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ನಲ್ಲಿ ಕಟ್ಟಿದ್ದಾರೆ. ಪ್ರಮುಖವಾಗಿ ನಾರ್ಮಂಡಿ ಮತ್ತು ಇಂಗ್ಲೆಂಡ್ ಭಾಗಗಳಲ್ಲಿ ಈ ರೀತಿಯ ಆರ್ಕಿಟೆಕ್ಟ್ ನೋಡೋದಕ್ಕೆ ಸಿಗುತ್ತೆ. ಇದನ್ನ ಇಂಗ್ಲೆಂಡ್ನ ವಿಂಡ್ಸರ್ ಕ್ಯಾಸ್ಟಲ್ ನಿಂದ ಪ್ರೇರಿತರಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ ಕೂಡ ಹೇಳ್ತಾರೆ. ಮೂಲಗಳ ಪ್ರಕಾರ ಅರಮನೆ ಒಳಗೆ ಸುಮಾರು 30,000ಕ್ಕೂ ಅಧಿಕ ಫೋಟೋಸ್ ಮತ್ತೆ ಪೇಂಟಿಂಗ್ಸ್ಗಳು ಇವೆ. ಬನ್ನಿ ಹಂಗಂದ್ರೆ ಅರಮನೆ ಒಳಗೆ ಒಂದು ರೌಂಡ್ ಹಾಕೊಂಡ್ ಬರೋಣ. ಸ್ನೇಹಿತರೆ, ನಮಗೆ ಅರಮನೆಯ ಈ ಭಾಗದಿಂದ ಅರಮನೆ ಒಳಗೆ ಹೋಗೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನಾವು ಪ್ಯಾಲೇಸ್ನ ಎಂಟ್ರಿ ಆಗಬೇಕು ಅಂದರೆ ಎಂಟ್ರಿ ಟಿಕೆಟ್ಸ್ನ ಪರ್ಚೇಸ್ ಮಾಡಬೇಕಾಗುತ್ತೆ. ಇಂಡಿಯನ್ಸ್ಗೆಲ್ಲ 260 ರೂಪೀಸ್ ಇದೆ, ಫಾರಿನರ್ಸ್ಗೆಲ್ಲ 400 ರೂಪೀಸು. ಆ್ಯಂಡ್ 10 ವರ್ಷಕ್ಕಿಂತ ಕಮ್ಮಿ ಇರೋ ಮಕ್ಕಳಿಗೆಲ್ಲ ಫ್ರೀ ಆಫ್ ಕಾಸ್ಟ್ನಲ್ಲಿ ಪ್ಯಾಲೇಸ್ನಾಗ ಎಂಟ್ರಿ ಸಿಗುತ್ತೆ. ಬನ್ನಿ ಇವನ ಹತ್ರ ಟಿಕೆಟ್ ತೊಗೊಂಡು ವಾಳಿಗೆ ಹೋಗೋಣ. ನಾವು ಒಳಗೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಮೊದಲು ಈ ವೇಟಿಂಗ್ ಹಾಲ್ ಸಿಗುತ್ತೆ. ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರನ್ನ ಮಾತಾಡ್ಸಕ್ಕೆ ಬಂದಂಥವರೆಲ್ಲ ಈ ವೇಟಿಂಗ್ ಹಾಲ್ನಲ್ಲಿ ವೆಯ್ಟ್ ಮಾಡ್ತಿದ್ರು. ತದನಂತರ ಅವರ ನಡುವಿನ ಮಾತುಕತೆಗಳು ನಡೀತಾ ಇತ್ತು. ಆ್ಯಂಡ್ ಈ ಗೋಡೆಗಳಲ್ಲೆಲ್ಲ ನಮಗೆ ಸಿಂಹಗಳ ಜೊತೆ ಗಂಡ ಬೇರುಂಡ ಕಾಣ್ತಿದೆಯಲ್ಲ, ಅದು ಬಂದು ಮೈಸೂರು ಮಹಾರಾಜರ ರಾಜ ಲಾಂಛನ ಆಗಿತ್ತು. ನಿಮಗಿಲ್ಲಿ ಆಡಿಯೋ ಗೈಡ್ಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ನಿಮ್ಮ ಭಾಷೆಗೆ ಅನುಗುಣವಾಗಿ ನಿಮ್ಗೆ ಯಾವ ಭಾಷೆ ಬೇಕೋ ಆ ಭಾಷೆಯಲ್ಲಿ ಈ ಅರಮನೆಯ ಇತಿಹಾಸ ಹಾಗೂ ಹಿನ್ನೆಲೆಯನ್ನು ತಿಳ್ಕೊಳ್ಬಹುದು. ಅಂಡ್ ಇದು ಬಂದು ರಾಜ ಚಾಮರಾಜೇಂದ್ರ ಒಡೆಯರ್ರವರ ಮೂರ್ತಿ. ಈ ಅರಮನೆಯ ನಿರ್ಮಾತೃ ಇವರು. ಅಂಡ್ ನಾವು ಇವಾಗ ಏನು ನೋಡ್ತಾ ಇದ್ದೀವಿ, ಇದೆಲ್ಲವೂ ಬಂದು ಈ ಅರಮನೆಯ ದರ್ಬಾರ್ ಹಾಲ್ನ ಪ್ರಪೋಸಿಟ್ ಪ್ಲಾನ್ಸ್. ಇವಾಗ ನೋಡ್ತಿದ್ದೀವಲ್ಲ ಈ ದರ್ಬಾರ್ ಹಾಲು, ಇದು ಹೇಗೆ ಬರುತ್ತೆ ಅಂತ ಹೇಳಿ ಮಹಾರಾಜರಿಗೆ ಡ್ರಾಯಿಂಗ್ ಮಾಡಿ ಕೊಟ್ಟಂತಹ ನೀಲಿ ನಕ್ಷೆಗಳು. ಈ ಮಧ್ಯದಲ್ಲೇನು ನಾವು ಇವಾಗ ನೋಡ್ತಾ ಇದ್ದೀವಿ, ಮಹಾರಾಜರುಗಳು ಇಲ್ಲಿ ಕುತ್ಕೊಂಡು ತಮ್ಮ ಸಿಂಹಾಸನನ ಹಾಕ್ಕೊಂಡು ದರ್ಬಾರ್ನ ನಡೆಸ್ತಿದ್ರು. ನ್ಯಾಯ ತೀರ್ಮಾನಗಳನ್ನ ಇದೇ ಜಾಗದಲ್ಲಿ ನಡೆಸ್ತಾ ಇದ್ದಂಥದ್ದು. ಅಂಡ್ ಇದು ಬಂದು ಲಿಫ್ಟ್. ನಮ್ಮ ಬೆಂಗಳೂರು ಮಹಾನಗರದ ಮೊಟ್ಟ ಮೊದಲ ಲಿಫ್ಟ್. ಇವತ್ತಿನ ಕಾಲದಲ್ಲಿ ಎಲ್ಲರೂ ಮನೆಯೊಳಗೂ ಲಿಫ್ಟ್ ಇರುತ್ತೆ, ಆದರೆ ಮಹಾರಾಜರು ಅವತ್ತಿನ ಕಾಲಕ್ಕೆ ಅವ್ರ ಮನೆ ಒಳಗೆ ಲಿಫ್ಟ್ನ ರೆಡಿ ಮಾಡಿಸ್ತಾರೆ. ಅರಮನೆಯ ಈ ಭಾಗದಲ್ಲಿ ಮಹಾರಾಜರ ಆಪ್ತ ವರ್ಗದವರು ಮತ್ತೆ ಆಡಳಿತಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ವಾಸ ಇರ್ತಾ ಇದ್ರಂತೆ. ಇಲ್ಲಿಂದ ಮುಂದೆ ಹೋದರೆ ಮಹಾರಾಜರ ಕೊಠಡಿ ಸಿಗುತ್ತೆ.
ಅರಮನೆಯ ಶೇಕಡ 50ರಿಂದ 60ರಷ್ಟು ಭಾಗ ಈಗಲೂ ನಿರ್ಬಂಧ, ಅಂದರೆ ನಮಗೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಬಿಡಲ್ಲ. ಆಲ್ಮೋಸ್ಟ್ ಎಲ್ಲ ಬಾಗಿಲುಗಳನ್ನು ಕ್ಲೋಸ್ ಮಾಡಿಟ್ಟಿದ್ದಾರೆ. ಜಸ್ಟ್ ಆ ಮೇನ್ ಹಾಲ್ಸ್ಗಳೇನಿದೆ ಅಲ್ಲಿಗೆ ಮಾತ್ರ ನಮಗೆ ಎಂಟ್ರಿ ಇದೆ. ಇನ್ಕ್ಲೂಡಿಂಗ್ ದರ್ಬಾರ್ ಹಾಲ್ನು ಕೂಡ ನಾವು ಹೊರಗಡೆಯಿಂದನೇ ನೋಡಬೇಕು, ಒಳಗೆ ಬಿಡೋದಿಲ್ಲ. ಈ ಕಾರಿಡಾರ್ಸ್ಗಳಲ್ಲಿ ಓಡಾಡ್ಕೊಂಡು ಬರ್ಬೋದು ಅಷ್ಟೇ. ಏನು 260 ರೂಪಾಯಿ ಟಿಕೆಟ್ ತೊಗೊಂಡೋದ್ರೂ ಕಾರಿಡಾರ್ ಮುಖಾಂತರ ಪ್ಯಾಲೇಸ್ನ ಒಂದು ರೌಂಡ್ ಹಾಕೊಂಡು ಬರಬೇಕಷ್ಟೆ. ನೋಡ್ತಾ ಇದ್ದೀವಿ ಅಂಡ್ ನಾವು ಇವಾಗ ಏನು ನೋಡ್ತಾ ಇದ್ದೀವಿ, ಇದು ಬಂದು ನಮ್ಮ ಮೈಸೂರು ಸಂಸ್ಥಾನನ ಆಳ್ವಿಕೆ ಮಾಡ್ಕೊಂಡು ಬಂದಂತಹ ಒಡೆಯರ್ ರಾಜರುಗಳ ಭಾವಚಿತ್ರ. ನಾವಿವಾಗ ಏನು ನೋಡ್ತಾ ಇದ್ದೀವಿ, ಇದು ಬಂದು ಶ್ರೀಕಂಠದತ್ತ ಒಡೆಯರ್ರವರ ಭಾವಚಿತ್ರ, ಮೈಸೂರಿನ ಈ ಹಿಂದಿನ ಅರಸರು, ನಾವು ಕಂಡಂಥ ಮೊಟ್ಟ ಮೊದಲ ಮಹಾರಾಜರು. ಆ್ಯಂಡ್ ಇದು ಬಂದು ಅವರ ಆಡಳಿತ ಕಚೇರಿ. 2005ರವರೆಗೂ ಇದು ಅವರ ಆಳ್ವಿಕೆಯಲ್ಲೇ ಇತ್ತು. 2005ರ ನಂತರ ಮಹಾರಾಜರು ಏನು ಮಾಡ್ತಾರೆ, ಈ ಅರಮನೆಯನ್ನು ಸಾರ್ವಜನಿಕರು ಕೂಡ ಬಂದು ವೀಕ್ಷಣೆ ಮಾಡಲಿ ಅಂತ ಹೇಳಿ ಮೊಟ್ಟ ಮೊದಲಿಗೆ ಅನುವು ಮಾಡಿಕೊಟ್ಟಂಥದ್ದು ಬಂದು ಈ ಮಹಾರಾಜರೇ. ಅವರು ಇದ್ದಂಥ ಕಾಲದಲ್ಲಿ ಇದು ಅವರ ಆಡಳಿತ ಕಚೇರಿಯಾಗಿತ್ತು. ಸ್ನೇಹಿತರೆ, ಇಷ್ಟೊತ್ತು ಬೆಂಗಳೂರು ಅರಮನೆಯ ಒಳಾಂಗಣ ನೋಡ್ಕೊಂಡು ಬಂದ್ರಿ. ಬನ್ನಿ ಇವಾಗ ನಿಮಗೆ ತೋರಿಸ್ತೀನಿ ಬೆಂಗಳೂರು ಅರಮನೆಯ ಹೊರಾಂಗಣನ. ಅಂಡ್ ಈ ಅರಮನೆ ಎದುರುಗಡೆನೆ ನಿಮಗೆ ಒಂದು ದೊಡ್ಡ ಗಾರ್ಡನ್ ಇದೆ. ಅರಮನೆಯಲ್ಲಿ ರಾಜವಂಶಸ್ಥರು ವಾಸವಾಗಿದ್ದ ಕಾಲದಲ್ಲಿ ಅವರೆಲ್ಲ ಆಲ್ಮೋಸ್ಟ್ ಈ ಗಾರ್ಡನ್ನಲ್ಲಿ ವಾಕ್ ಮಾಡ್ತಾ ಇದ್ರಂತೆ. ಅಂಡ್ ನಮಗೆ ಈ ಅರಮನೆ ಎದುರುಗಡೆನೆ ಲೈಕ್ ಪಿರಂಗಿಗಳ ಡಿಸ್ಪ್ಲೇ ಕೂಡ ಇಟ್ಟಿದ್ದಾರೆ ನೋಡಿ. ಇದು ಬಂದು ಕಂಪ್ಲೀಟ್ಲಿ ಮ್ಯಾನ್ಯುಯಲ್ ಹ್ಯಾಂಡಲ್ಲು, ಒರಿಜಿನಲ್ ಅನಿಸುತ್ತೆ.